SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಗೂ ಶ್ಯಾಮ್ ಚಾಬ್ರಿಯಾ ಸರ್ ಅಯೋಗ್ಯ ಸೂಪರ್ ಹಿಟ್ ಆದಮೇಲೆ ಇದೀಗ ಅಯೋಗ್ಯ 2ಗೆ ತಮ್ಮ ಸಂಪೂರ್ಣ ಪ್ರೀತಿ ಸಹಕಾರ ಎಲ್ಲವನ್ನೂ ಕೊಟ್ಟಿದ್ದಾರೆ. ದೊಡ್ಡ ಮೊತ್ತದ ಜೊತೆಗೆ ಆಡಿಯೋ ರೈಟ್ಸ್ ಕೂಡ ಪಡೆದಿದ್ದಾರೆ. ಸೊ ಇವತ್ತು ಈ ವಿಶೇಷ ದಿನದಂದು ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಸತೀಶ್ ಸರ್ ಹ್ಯಾಪಿ ಬರ್ಡೇ. ನಾನು ಫಸ್ಟು ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೋತೀನಿ. ಯಾಕೆಂತ ಹೇಳಿದ್ರೆ ನನ್ನ ಪಾರ್ಟ್ 1 ನಾನು ಅವ್ರ ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಹೇ ನಮಿ ನಮಿ ಸಾಂಗ್ದು. ರಿಜೆಕ್ಟ್ ನಾನು ಸಾಕು ಸರ್ ಅಂತ ಬಂದೆ. ಅದು ಐದು ಟ್ಯೂನು ಅಷ್ಟೇ ಒಂದೇ ಸಲ ಹಾಕೋದು ಅವ್ರ ಜೊತೆ ಕೂತ್ಕೊಂಡಾಗ. ಒಂದು ಶಂಕರಾಚಾರ್ಯರವರ ಆರಾಧನೆ ಮಾಡಿ ಕೂತ್ಕೋತಾರೆ. ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ 2 ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಲೇ ಹೊರಟೆ. ಕತೆ ನನ್ನ ಕಂಟಿನ್ಯೂಷನ್ಸ್ ಹೇಳ್ದೆ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಓದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದವ್ರು ಅವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕುತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಅವ್ನು ಬಿಟ್ಟರೆ ಯಾರ ಕೈಲಿ ರಿಲೀಕ್ಸ್ ಬರ್ಸಲ್ಲ. ಯಾಕಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರ್ದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ ಕದ್ದು ನನ್ನನ್ನೇ, ಈ ಥರ ಲೈನ್ಸ್ಗಳು ಚೇತನ್ ಅವರು ನನಗೆ ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತೇಳಿಲ್ಲ. ಇದುವರೆಗೆ 10 ಸಾಂಗ್ಗಳಾಯಿತು ಅಯೋಗ್ಯ 2 ಇಂದ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವರು ತುಂಬಾ ಬ್ಯುಸಿ ಇದ್ದರು. ಅಯೋಗ್ಯ ಮಾಡಬೇಕಾದ್ರೆ ಅದೇ ಹೇಳಿದರು, ಪಾರ್ಕಲ್ಲಿ ಕೂತ್ಕೊಂಡು ನಮಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದು. ಅವತ್ತೊಂದು ಅವರೊಂದು 2 ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ ಅದು ಅಶ್ವಿತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದರೆ ಬಟ್ ನೀವು ಸಿನಿಮಾದಲ್ಲಿ ನೋಡಿ ಅವ್ರ ಬರವಣಿಗೆ ಯಾಕಿದೆ ಅಂದರೆ ಈಗ ಡೈಲಾಗ್ ಹೇಳಿಂದ ಹೇಳೋಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲೇ ಎಂಜಾಯ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಮಾಸ್ತಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಟನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಅವರು ಟ್ರೀಟ್ಮೆಂಟಲ್ಲಿದ್ದಾರೆ, ಗಿರಿ ಅವರು. ಸೊ ಅವ್ರಿಗೆ ನೆನೆಸ್ಕೋತೀನಿ. ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರೇ ಇರೋ ಪಕ್ಕ ಕೂತ್ಕೊಂಡ್ರು ಆ ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ. ಅದಕ್ಕೆ ಆಮೇಲೆ ಅದು ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವ್ಮೆಂಟ್ ನಾನು ಯಾವತ್ತು ಡೈಲಾಗ್ನೆಲ್ಲ ಪಂಚ್ ಮಾಡಿರ್ತಾರೆ ತಗೊಂಡೋಗಿ ನಾನು ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೇನು ಬೇಕು ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರ ಒಂದು ಸೊಗಡನ್ನು ಎತ್ಕೋಗುವಂಥ ತಾಕತ್ತಿರುವಂಥದ್ದು ಮಟನ್ ಆ್ಯಂಡ್ ಬೆಂಡೆ ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆ್ಯಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟ್ರು, 30 ಸೆಕೆಂಡ್ ಅಷ್ಟೇ ಇದ್ದಿದ್ದು. ಬಟ್ 1 ದಿನಕ್ಕೆ ಅಂತ ಮಾಡಿದ 10 ದಿನದ ಕ್ಯಾರೆಕ್ಟ್ರು. ಅದು ಅವರ ಟ್ಯಾಲೆಂಟಿಂದ ಬೆಳೆದಿದ್ದವರು. ಆ ಸ್ಪೇಸ್ನ ಅವ್ರು ತಗೊಂಡ್ರು. ನಿಜವಲ್ಲೂ ಗ್ರೇಟ್ ಸರ್ ನೀವು. ಆ್ಯಂಡ್ ಸುಂದರ ಸರ್ ಬಗ್ಗೆ ಹೇಳೋಷ್ಟು ಸರ್ ನೀವು ಹೇಳಿದ್ರಿ ಆ ಗುರುಗಿರು ಏನಿಲ್ಲ ಸರ್, ನೀವು ಲೆಜೆಂಡ್ಸ್. ಪುಟ್ಟಣ್ಣ ಕಣಗಾಲಿಂದ ನೋಡ್ಕೊಂಬಂದಿರಾ. ನಾವು ಇನ್ನೂ ಹೆಜ್ಜೆನೇ ಇಟ್ಟಿಲ್ಲ ಸರ್, ಇನ್ನೂ ತೇಳ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡಿದಾಗ ಅಷ್ಟೇ ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್. ನಿಮ್ಮ ಜೊತೆ ನಾನು ಚಿತ್ರರಂಗಿರೋದಷ್ಟು ಜನಗಳು ನಿಮ್ಮ ಜೊತೆ ಕೆಲಸ ಮಾಡೋಂಥ ಅವಕಾಶ ನಂಗೆ ಸಿಗಲಿ ಅಂತ ಕೇಳ್ಕೊತೀನಿ. ಸುಪ್ರೀತ್ ಸರ್. ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ ನನಗೆ ಪರಾಟೆಯಿಂದ ಪರಿಚಯ ಆದಂಥ ಒಂದು ಒಡನಾಟ, ಜೊತೆಲೇ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂಥವ್ರು ಇಂಡಸ್ಟ್ರೀಲಿ. ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನೆಲುಬು ನಿಲ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನಾನು ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಆ್ಯಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ನು ರಚಿತಾ ಮೇಡಮ್ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. EP ಅನ್ನೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಹತ್ರ ಕೋಆರ್ಡಿನೇಟ್ ಮಾಡಬೇಕು. ಕೆಲವರು ಹತ್ರ ಮಾತಾಡಿ ಡೇಟ್ಸ್ನ ತೊಗೋಬೇಕಂದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಯನ್ ಆ್ಯಂಡ್ ಅರ್ಚನಾ ಈ ಒಂದು ಶಿಫ್ಟ್ನ ಎಷ್ಟೇ ಮುಳುಗ್ತಾ ಇದ್ರು ಎದೆಬ್ಸೋವಂಥದ್ದು ಮತ್ತು ಮೊನೆಗೌಡ ಸರ್ ಅಂತ ಕನ್ವಿನ್ಸ್ ಮಾಡೋದು. ನಾನು ಎಷ್ಟೇ ನಾನು ಜಾಸ್ತಿ ಸರ್ ಜೊತೆ ಮಾತಾಡೋಕ್ಕೋಗಲ್ಲ. ಏನಿದ್ರು ನಯನ್ ಅರ್ಚನಾಗಿ ಹೇಳ್ಬಿಡ್ತೀನಿ. ನಂದು ಈ ಡ್ರೀಮ್ ಅಂದಾಗ ಅವರು ಒಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ EP ಅಂತ ಹೇಳ್ತೀವಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೆಯದಾಗಲಿ. ಆ ಕೆಪಬಿಲಿಟಿ ನಿಮಗೂ ಇದೆ, ನಯನ್ಗೂ ಇದೆ ಅಂತ ಕೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತೊಗೊಂಡ್ರು. ಮೊದಲೇ ಹೇಳ್ದಂಗೆ ಇಟ್ಸ್ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂಥ ರೀತಿ ಇದೆಯಲ್ಲ
ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿರುವಂಥ ಮುನೇಗೌಡ ಸರ್ ಅಂತ ಈ ಹಾಡು ಫಸ್ಟ್ ಆಫ್ ಆಲ್ ಟು ಬಿ ವೆರಿ ಫ್ರ್ಯಾಂಕ್, ಏನಮ್ಮಿ ಸಾಂಗ್ ಮಾಡಿದ್ವಿ ಅಯೋಗ್ಯ 1 ಅದೇ ನಮಗೊಂದು ದೊಡ್ಡ ಚಾಲೆಂಜ್ ಎದುರುಗಡೆ ಇತ್ತು. ಹೇಗೆ ಆ ಹಾಡನ್ನು ಆ ಲೆವೆಲ್ಗೆ ಇನ್ನೊಂದು ಹಾಡು ಮಾಡಬೇಕಲ್ಲ ಅಂತ. ಬಟ್ ಆ ಪ್ರೆಷರ್ ನನಗೆ ಯಾರು ತಂಡದಲ್ಲಿ ಯಾರು ಇವತ್ತವರೆಗೂ ಸರ್ ಅದನ್ನು ಮೀರಿಸ್ಬೇಕು ಸರ್, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಯಾರೂ ಹೇಳಿಲ್ಲ. ಸತೀಶ್ ಸರ್ ಕೂಡ ಕಂಪೋಸಿಂಗಲ್ಲಿದ್ದರು. ಸೊ ಆರಾಮಾಗಿ ಮಾಡಿದ್ವಿ. ಆ ಹಾಡು ನಿಮ್ಮ ಮುಂದೆ ಇವತ್ತು ತಂದಿದ್ದೀವಿ. ಚೇತನ್, ಥ್ಯಾಂಕ್ ಯು ಸೋ ಮಚ್. ಚೇತನ್ ಯಾವಾಗ್ಲೂ ತುಂಬ ಈಸಿ ಪದಗಳು, ಆ ಥರ ಒಂದು ರೈಟರ್ ತುಂಬ ಕಮ್ಮಿ. ಹಂಸಲೇಖ ಸರ್ ಅದನ್ನೆಲ್ಲ ಮಾಡ್ತಾಯಿದ್ರು. ವಿ ಆರ್ ಸೋ ಪ್ರೌಡ್ ದಟ್ ಚೇತನ್ ಅವ್ರು ಆ ಸ್ಥಾನದಲ್ಲಿ ನಿಂತಿವತ್ತು ಈ ಥರ ಈಸಿ ಪದಗಳು ಜನಕ್ಕೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಭಾಳ ಹೆಮ್ಮೆ ಆಗ್ತಿರೋದು ಪೃಥ್ವಿ, ಕಂಗ್ರ್ಯಾಚುಲೇಷನ್ಸ್, ತುಂಬ ತುಂಬ ಚೆನ್ನಾಗಿ ಹಾಡಿದ್ಯಾ ಕಂದ ನೀನು. ಕನ್ನಡದಲ್ಲಿ ಕನ್ನಡದ ಸಿಂಗರ್ಸು ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ ನಾನೇ ಅವಕಾಶ ಕೊಡ್ಬೋದು, ಬಟ್ ಅದಾದಮೇಲೆ ಎಷ್ಟೊಂದು ಜನರು ದಾಟುತ್ತದೆ, ಆಡಿಯೋ ಕಂಪ್ನಿಗೆ ಹೋಗುತ್ತೆ, ಎಷ್ಟೊಂದು ಜನ ಕೇಳ್ತಾರೆ. ಅವರೆಲ್ಲ ಅಪ್ರೂವ್ ಮಾಡಬೇಕಂದ್ರೆ ನೀನು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನು ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ, ಅದೇ ನಿನ್ನ ಗೆಲುವು. ಸೊ ಪ್ರತಿ ಸತಿ ನೀನು ಹಾಡಬೇಕಾದ್ರೆ ಹಾಗೆ ಅಂದ್ಕೊಂಡು ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ನ ಚೇಂಜ್ ಮಾಡು ಅಂತ ಹೇಳೋಕ್ಕೆ ಅನ್ನೋ ರೀತಿನಲ್ಲಿ ಅದೇ ರೀತಿ ಹಾಡಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿದೆ. ಆ್ಯಂಡ್ ರಚಿತಾ ರಾಮ್, ಶಿ ಈಸ್ ಅ ಗ್ರೇಟ್ ಫ್ರೆಂಡ್ ನನಗೆ. ವೆರಿ ಮನಸ್ಸಿಗೆ ತುಂಬ ಹತ್ತಿರವಾದವರು. ಅವ್ರ ಸಿನಿಮಾ ಅಂದಾಗ ನಾನು ಸ್ಪೆಷಲ್ಲಾಗಿ ಯೋಚನೆ ಮಾಡಿ ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾಯಿದ್ದೀನಿ, ಇನ್ನೂ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ. ಅದಕ್ಕೆ ರಾಮ್ ಅವ್ರು ಬೈತಾಯಿದ್ರು, ಅರ್ಜುನ್ ನಿನ್ನ ಎಲ್ಲಿ ನನಗೆ ಸಾಂಗ್ ನಿಮಗೆ ಸಾಂಗ್ ಮಾಡಿದ್ದು ಅಂದರೆ, ಇಲ್ಲ ನಾನು ಅದರಲ್ಲಿ ಇಲ್ಲ ಆ್ಯಕ್ಟಿಂಗ್ ಮಾಡಿಲ್ಲ ಅಂತ ಹೇಳಿದ್ರು. ಅಯ್ಯೋ ನಂಗೆ ಗೊತ್ತಿಲ್ಲ, ನೀವೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್ ನೀವು ಯಾವಾಗಲೂ ಹಾಡಲ್ಲಿದ್ದಾಗ. ಆ್ಯಂಡ್ ಯು ಆರ್ ಲುಕಿಂಗ್ ಆ್ಯಸ್ ಕ್ಯೂಟ್ ಆ್ಯಸ್ ಆಲ್ ಟೈಮ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿನ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮಗೆ ಅಂತ ನಾನು ಕೇಳ್ಕೊತೀನಿ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದ್ದೀರಾ. ಆ್ಯಂಡ್ ಯಾರ ಮನಸ್ಸು ನೋಯಿಸದೆ ತುಂಬ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮಗೆ ಒಳ್ಳೇದಾಗಬೇಕು ಸರ್, ನಿಮ್ಗೆ ಒಳ್ಳೇದಾದರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆಯಲ್ಲಿ ಮಹೇಶ್ ಅವರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದು ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟ್ರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡಬೇಕು, ಪ್ರತಿ ಇಂಚು ಚೆನ್ನಾಗಿ ಬರಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇದೆಲ್ಲ ಕೋರಸ್ ಬಂತಲ್ಲ, ಮಕ್ಕಳ ಕೋರಸ್ಸು. ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಳು ಹಾಕಿದ್ದೀನಿ ಸರ್, ನನಗೆ 60 ಜನ ಥರ ಕೇಳಿಸ್ತಾ ಇಲ್ಲ ಸರ್ ಅಂತ ಕೊನೆವರೆಗೂ ಹಿ ಸ್ಪೋಕ್ ಟು ಮೀ. ಅದು ಬರೋವರೆಗೂ ಅವ್ರು ಬಿಡದೆ ಅದನ್ನು ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋಕೆ ಭಾಳ ಖುಷಿ ಆಗ್ತಾಯಿದೆ. ಮಹೇಶ್, ಥ್ಯಾಂಕ್ ಯು. ಆ್ಯಂಡ್ ಇನ್ಯಾರೋ ಸರ್, ಥ್ಯಾಂಕ್ ಯು. ತಾವು ಬಂದು ದೊಡ್ಡ ಮಾತಾಡಿದ್ವಿ, ಅದೇ ಒಂದು ದೊಡ್ಡ ಆಶೀರ್ವಾದ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಈ ಸಿನಿಮಾ ಕೂಡ ಆಗಲಿ. ಯಾರ್ದನ್ನ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.